ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಹಗಲೆಲ್ಲ ಹೇಳ್ತಿರ್ತೀವಿ ಬನಾನಾ ರಿಪಬ್ಲಿಕ್. ವಾಟ್ ಈಸ್ ಬನಾನಾ ರಿಪಬ್ಲಿಕ್ ಅಂದರೆ ಹೇಳೋರು ಕೇಳೋರು ಯಾರೂ ಇಲ್ಲದೆ ಇರೋರು, ಹುಚ್ಚು ಮುಂಡೆ ಮೊದಲು ಉಂಡೋನ ಜನ ಈ ಶಬ್ದನ ಉಪಯೋಗಿಸ್ತಿರ್ತೀವಿ ನಾವು. ಏನು ಅಂದರೆ ಬನಾನಾ ರಿಪಬ್ಲಿಕ್ ಯಾರ್ಯಾರು ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಬೇಕು ಅಂತಂದರೆ, ನೋಡಿ, ದೊಡ್ಡ ಚಾರಿತ್ರಿಕ ಘಟನೆ ನಡೀತಾ ಇದೆ. ಏನು ಅಂತಂದರೆ, ನಮ್ಮ ಹಿಂದೂಸ್ತಾನದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಬರಬೇಕು ಅಂತಂದರೆ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಹೇಳ್ತೀವಿ. ಅಂದರೆ ಜನರಿಂದ ಜನರಿಗಾಗಿ ಅಂತ ಇಡೀ ಪ್ರಪಂಚ ಒಪ್ಕೊಂಡಿರ್ತಕ್ಕಂಥ ತತ್ವ. ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತಂದರೆ ಇಂಡಿಯಾ ದೇಶವನ್ನು ತುಂಡಾಗಿ ಕತ್ತರಿಸೋದಕ್ಕೆ ಫಸ್ಟ್ ಒಪ್ಪಿಗೆ ಕೊಟ್ಟವ್ರು ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ. ಇದನ್ನು ಜ್ಞಾಪಕ ಇಟ್ಕೋಬೇಕು. ಏನು ಅಂತಂದರೆ ತುಂಡಾಗಿ ಕತ್ತರಿಸ್ಬಿಟ್ಟು ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಕೊಟ್ಟಿದ್ದಾಗೋಯ್ತು. ಉಳಿದಿದ್ದೇನು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ನೋಡಿ, ಜವಾಹರ್ಲಾಲ್ ನೆಹರು ಮುಸಲ್ಮಾನ ಅಂತೆ, ಆತ ಸೆಕ್ಯುಲರ್ ಅನ್ನೋ ವರ್ಡನ್ನ ಸೇರಿಸ್ಬಿಟ್ರು. ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ಸೇರಿಸ್ಬಿಟ್ಟು ಮುಸಲ್ಮಾನರಿಗೂ ಹಕ್ಕಿದೆ ಇಲ್ಲಿ. ಯಾರೋ ಇಷ್ಟಪಟ್ಟು ಪಾಕಿಸ್ತಾನಕ್ಕೆ ಹೋದರು, ಇಲ್ಲೇ ಉಳ್ಕೋಬೋದಿತ್ತು. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ. ಇದನ್ನೇನು ಮಾಡಿದ್ರು, ಸೆಕ್ಯುಲರ್ ಅಂತ ಮಾಡಿದ್ರು. ಇವರೇನು ಮಾಡಿದ್ರು, ಇಲ್ಲೇ ಉಳ್ಕೊಂಡಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕಿತ್ತು. ಒಪ್ಪಂದದ ಪ್ರಕಾರ ಟ್ರಾನ್ಸಿಷನ್ ಆಫ್ ಪವರ್ ಅಗ್ರಿಮೆಂಟ್ ಆ್ಯಕ್ಟ್ ಅಂತ ಇದೆ, ಅದ್ರ ಪ್ರಕಾರ ಅವ್ರು ಪಾಕಿಸ್ತಾನಕ್ಕೆ ಹೋಗಬೇಕಿತ್ತು. ಆದರೆ ಅವ್ರು ಇಲ್ಲೇ ಉಳ್ಕೊಂಡ್ರು. ನಮಗೆ ಇದೇ ದೇಶ ಬೇಕು, ಹಿಂದೂಗಳ ಜೊತೆಲೇ ನಾವು ಸುಖವಾಗಿರ್ತೀವಿ, ನೆಮ್ಮದಿ ಕಾಣ್ತೀವಿ, ಶಾಂತಿಯಿಂದ ಇರ್ತೀವಿ ಅಂತ ಅಂದ್ಬಿಟ್ಟು. ಆದರೆ ಇವಾಗ ಏನಾಗಿದೆ, ಬರ್ತಾ ನಮ್ಮದು ದೇಶ, ನಮ್ಮದು ಅಧಿಕಾರ ಇದೆ, ನಮ್ಮದು ದೇಶ, ಹಿಂದೂಗಳು ಏನಾಗಿದೆ ಮೈನಾರಿಟಿ ಆಗ್ತಾಯಿದ್ವಿ. ಕರ್ನಾಟಕದಲ್ಲಿ ನೋಡಿ, ಜಾತಿ ಗಣತಿ ಮಾಡಿದ್ದಾರಂತೆ. ಮೊನ್ನೆ ಎಲ್ಲೋ ಪೇಪರ್ ಕಟಿಂಗ್ಸ್ ಹಾಕಿದ್ವಿ, ಇವತ್ತು ಇನ್ನೊಂದು ಸರಿ ಹಾಕ್ತೀವಿ. ಏನು ಅಂದರೆ, ನಂಬರ್ 1 ಕಮ್ಯುನಿಟಿ ಯಾರು ಅಂತಂದರೆ ಮುಸಲ್ಮಾನರು. ಈ ಹಿಂದೂಗಳು ಇದೇ ಥರ ನಾನು ಕುರುಬ, ನಾನು ಒಕ್ಕಲಿಗ, ನಾನು ವೀರಶೈವ, ನಾನು ಬ್ರಾಹ್ಮಣ ಅಂತ ಹೊಡೆದಾಡ್ತಿದ್ರೆ, ಮುಂಡೆ ಮಕ್ಕಳ ನೀವೆಲ್ಲ ಮೈನಾರಿಟಿ ಆಗ್ಬಿಡ್ತೀರಾ, ಮುಸಲ್ಮಾನರ ದೇಶ ಆಗ್ಬಿಡುತ್ತೆ. ನೋಡಿ, ಕರ್ನಾಟಕದಲ್ಲಿ ಜಾತಿ ಗಣತಿ ಮಾಡಿದ್ದಾರಂತೆ. ಜಾತಿ ಗಣತಿನಲ್ಲಿ ನಂಬರ್ 1 ಜಾತಿ ಏನಾರಿದೆ ಅಂತ ಮುಸಲ್ಮಾನರು. ಹಾಗಾಗಿ ಅವ್ರದ್ದು ಹಕ್ಕು ಪ್ರತಿಪಾದನೆ ಮಾಡ್ತಕ್ಕಂಥ ಅಧಿಕಾರ ಅವ್ರಿಗೆ ಜಾಸ್ತಿ ಬರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನಾವು ಹಿಂದೂಗಳಾಗಿ ಉಳಿಬೇಕು ಅಂತಂದರೆ ನಮ್ಮ ಮನೆಯೊಳಗೆ ಮಾತ್ರ ಹಿಂದುತ್ವವನ್ನು ನಾವು ಜಾತಿಗಳನ್ನ ಇಟ್ಕೋಬೇಕು. ಹೊರಗಡೆಯಿಂದ ಬಂದ ತಕ್ಷಣ ನಾವು ಹಿಂದೂಗಳು ಅಂತ ಹೇಳ್ಕೋಬೇಕು. ಯಾರೇ ಮುಸಲ್ಮಾನರಾಗಿರಲಿ, ಯಾರೇ ಬ್ರಾಹ್ಮಣರಾಗಿರಲಿ, ಯಾರೇ ಕ್ರಿಶ್ಚಿಯನ್ರಾಗಿರಲಿ, ಯಾರೇ ಗೌಡರಾಗಿರಲಿ, ಯಾರೇ ಕುರುಬರಾಗಿರಲಿ, ಯಾವುದೇ ಇತರ ಜನ SC STಗಳಾಗಿರಲಿ, ನಾವೆಲ್ಲ ಮನೆಯಿಂದ ಹೊರಗೆ ಬಂದರೆ ಹಿಂದೂ ಅಂತ ಹೇಳ್ಕೋಬೇಕು. ಆಗ ಮಾತ್ರ ನಾವು ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕ್ಬೋದು. ಇದನ್ನು ಗಮನದಲ್ಲಿ ಇಟ್ಕೋಬೇಕು ಅಂಥೇಳಿ ಬನ್ನಿ ಮುರ್ಷಿದಾಬಾದ್ ಗಲಾಟೆ ಹೇಳ್ತೀನಿ. ಮುರ್ಷಿದಾಬಾದ್ ಅನ್ನೋದು ವೆಸ್ಟ್ ಬೆಂಗಾಲಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ, ಹೆಡ್ ಕ್ವಾರ್ಟರ್ಸು, ಕಮರ್ಷಿಯಲ್ ಊರದು. ಕಮರ್ಷಿಯಲ್ ಊರು ಅಂದರೆ ವಾಣಿಜ್ಯೋದ್ಯಮ ನಗರ. ಅಲ್ಲೇನು ಮಾಡ್ತಿದ್ರು, ಕಸೂರಿ ಕೆಲಸ ಮಾಡ್ತಿದ್ರು. ಅಂದರೆ ಬೆಳ್ಳಿ ಪಾತ್ರೆಗಳ ಮೇಲೆ ಚಿತ್ತಾರಗಳನ್ನ ಬಿಡಿಸೋದು ಮತ್ತು ರೇಷ್ಮೆ ಬಟ್ಟೆಗಳನ್ನ ನೇಯೋದು. ನೋಡಿ, ರೇಷ್ಮೆ ಬಟ್ಟೆ ಅಂದ ತಕ್ಷಣ ಒಂದು ಮಾತು ಜ್ಞಾಪಕ ಬರುತ್ತೆ. ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ರೇಷ್ಮೆ ಬಟ್ಟೆ ತಯಾರು ಮಾಡ್ತಿದ್ದಂತೆ. ರೇಷ್ಮೆ ಬಟ್ಟೆ ಒಂದು ಸೀರೆಯನ್ನು ಮಾಡಿದ್ರೆ ಅದನ್ನು ಬೆಂಕಿ ಪಂಟದಲ್ಲಿ ಇಟ್ಕೋಬೋದಿತ್ತಂತೆ. ಅಷ್ಟು ದೊಡ್ಡ ಸೀರೆಯನ್ನು ಮಾಡಿಸ್ಬಿಟ್ಟು ಬೆಂಕಿ ಪಂಟದಲ್ಲಿ ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದರೆ ಈ ಥರ ಮಾತುಗಳು ಹಿಂದೆ ಕೇಳಿ ಬರ್ತಾಯಿತ್ತು. ಇಷ್ಟು ಸುಪ್ರಸಿದ್ಧವಾದ ಕೈ ಕೆಲಸಕ್ಕೆ ಪ್ರಸಿದ್ಧಿಯಾದದ್ದು ಮುರ್ಷಿದಾಬಾದ್ ಅಂತ. ಮುರ್ಷಿದಾಬಾದ್ ಅಂತಂದರೆ ವೆಸ್ಟ್ ಬೆಂಗಾಲು. ನೋಡಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಅನೇಕ ಈಸ್ಟ್ ಇಂಡಿಯಾ ಕಂಪನಿಗಳು ಯಾರ್ಯಾರು ವ್ಯಾಪಾರ ಮಾಡೋಕ್ಕೆ ಬಂದರು ಅವರೆಲ್ಲ ಫಸ್ಟ್ ಕಲ್ಕತ್ತಾ ರಾಜಧಾನಿಯಾಗಿತ್ತು. ಅದಕ್ಕಿಂತ ಮುಂಚೆ ಮುರ್ಷಿದಾಬಾದ್ ರಾಜಧಾನಿಯಾಗಿತ್ತು. ಯಾರ್ಯಾರು ಬಂದರು ನೋಡಿ, ಸಿರಾಜುದ್ದೀನ್ ದೌಲಾ ಅಂತ ಏನಕ್ಕೆ ಕೇಳ ಓದಿದ ನೆನಪು. ಆತ ಇರೋವರೆಗೂ ಆತನ ಪರ್ಮಿಷನ್ ತಗೋಬೇಕಿತ್ತು. ಆತನ ರಾಜಧಾನಿ ಮುರ್ಷಿದಾಬಾದ್ ಆಗಿತ್ತು. ಮುರ್ಷಿದಾಬಾದ್ ವಾಣಿಜ್ಯೋದ್ಯಮ ನಗರಿಯಾಗಿತ್ತು ಮತ್ತು ಅದು ಕ್ಯಾಪಿಟಲ್ ಆಗಿತ್ತು ಭಾರತಕ್ಕೆ. ಯಾರ್ಯಾರು ಬೇರೆ ದೇಶದಿಂದ ವ್ಯಾಪಾರ ಮಾಡಬೇಕು ಅಂತ ಬಂದರು ಈ ರಾಜನ ಆಶ್ರಯ ಪಡಿಬೇಕಿತ್ತು, ರಾಜನ ಪರ್ಮಿಷನ್ ತಗೋಬೇಕಿತ್ತು. ಹಾಗಾಗಿ ಅವರು ತಮ್ಮ ಟೆಂಪ್ರರಿ ಮನೆಗಳನ್ನ ಸೆಟಪ್ ಮಾಡಿಕೊಂಡು ಮುರ್ಷಿದಾಬಾದಲ್ಲಿ ನೆಲೆಗೊಂಡರು. ಏನಾಯಿತು, ಮುರ್ಷಿದಾಬಾದಲ್ಲಿ ಇವಾಗಲೂ ಸಹ ವ್ಯಾಪಾರ ಮಾಡ್ತಕ್ಕಂಥ ಜನ ಜಾಸ್ತಿ. ಅದೆಂಥದ್ದು ಜೇತ್ ಅಂತ ಓದಿದ್ದು ನೆನಪು. ನೆಕ್ಸ್ಟ್ ಯಾವುದಾದ್ರು ಎಪಿಸೋಡಲ್ಲಿ ಅದನ್ನು ಫುಲ್ ಹೆಸರು ಹೇಳ್ತೀನಿ. ಏನು ಅಂತಂದರೆ, ಮುರ್ಷಿದಾಬಾದಲ್ಲಿ ಹಿಂದೂಗಳಿದ್ದರೂ ಏನಾಗಿದೆ, ಬಾಂಗ್ಲಾದೇಶದ ಗಡಿಗೆ ಹೊಂದ್ಕೊಂಡಿರೋದ್ರಿಂದ ಅಲ್ಲೇನಾಗುತ್ತೆ, ಈ ಮಮತಾ ಬ್ಯಾನರ್ಜಿ ಅಂತ ಇಂಡಿ ಬ್ಲ್ಯಾಕಲ್ಲಿ
ನೋಡಿ ಮಮತಾ ಬ್ಯಾನರ್ಜಿ ಏನಾಗಿದೆ, ಕಮ್ಯುನಿಸ್ಟ್ನ ಓಡಿಸ್ಬಿಟ್ಟು ಈ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿಯಾಗಿ 2ನೇ ಟರ್ಮ್ 3ನೇ ಟರ್ಮ್ ಅಧಿಕಾರ ಮಾಡ್ತಾ ಇದ್ದಾರೆ. ಆದರೆ ತಾನು ಮುಖ್ಯಮಂತ್ರಿ ಆಗಿರಬೇಕು ಅಂತಂದರೆ ಹಿಂದೂಗಳು ಯಾರು ಓಟ್ ಹಾಕೋದಿಲ್ಲ ಅಂಥ ಪರಿಸ್ಥಿತಿ ಆಕೆನ ಸ್ವಯಂಕೃತ ಅಪರಾಧ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನಾಗುತ್ತೆ, ಓಟ್ನ ಇಂಪೋರ್ಟ್ ಮಾಡ್ಕೋತಾರೆ. ಓಟ್ನ ಹೇಗೆ ಇಂಪೋರ್ಟ್ ಮಾಡ್ಕೋತಾರೆ ಅಂದರೆ ಬಾಂಗ್ಲಾದೇಶದಿಂದ ನುಸುಳುಕೋರು ಯಾರು ಇರ್ತಾರೆ ಅಂದರೆ ಆಕ್ರಮ ವಲಸೆ ಮಾಡ್ತಕ್ಕಂಥವ್ರು ಅವರು ಮುರ್ಷಿದಾಬಾದ್ ಒಳಗೆ ಬಂದುಬಿಟ್ಟಿದ್ದಾರೆ. ಅವರು ಬದುಕನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆಲ್ಲ ವೋಟಿಂಗ್ ರೈಟ್ಸ್ ಇದೆ, ಅವರಿಗೆಲ್ಲ ಆಧಾರ್ ಕಾರ್ಡ್ ಇದೆ, ಅವರಿಗೆಲ್ಲ ರೇಷನ್ ಕಾರ್ಡ್ ಇದೆ, ಅವರಿಗೆಲ್ಲ ಎಲ್ಲ ಥರದ ಹಕ್ಕುಗಳು ಕೊಟ್ಬಿಟ್ಟಿದ್ದಾರೆ. ಭಾರತೀಯ ನಾಗರಿಕ ಹೇಗೆ ಯಾವ ಥರ ಹಕ್ಕುಗಳು ಕೊಡ್ತಾರೆ ಎಲ್ಲ ಹಕ್ಕುಗಳನ್ನ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಹಕ್ಕುಗಳನ್ನ ಕೊಟ್ಟಿರೋದ್ರಿಂದ ಏನಾಗಿದೆ, ಅವರು ಸಹ ಆಕ್ರಮ ವಲಸಿಗಾರರು ಕಾನೂನುಬದ್ಧವಾದ ಪ್ರಜೆಗಳಾಗಿದ್ದಾರೆ ಭಾರತ ದೇಶಕ್ಕೆ. ಇದು ತಿಳ್ಕೋಬೇಕು. ಈ ಥರ ಬಂದವರು ಏನು ಮಾಡಿದ್ದಾರೆ, ಮುರ್ಷಿದಾಬಾದಲ್ಲಿ ತಮ್ಮ ಬದುಕನ್ನು ಕಟ್ಕೋಬೇಕು, ತಾವು ಭದ್ರತೆ ಪಡ್ಕೋಬೇಕು ಅಂತ ಏನು ಮಾಡಿದ್ದಾರೆ, ಗಲಾಟೆ ಮಾಡ್ತಾರೆ. ಸಣ್ಣ ಪುಟ್ಟದಕ್ಕೆಲ್ಲ ಗಲಾಟೆ ಮಾಡ್ತಾರೆ. ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಾಯಿದೆ. ಹಿಂದೂ ಮುಸ್ಲಿಂ ಗಲಾಟೆ ಆದರೆ ಈ ಮಮತಾ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಅಧಿಕಾರ ಕಾನ್ಸ್ಟಿಟ್ಯೂಷನಲ್ಲಿರೋದು, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿರೋದು ಸ್ಟೇಟ್ ಗೌರ್ಮೆಂಟ್ ಜವಾಬ್ದಾರಿ. ಏನಾದರೂ ಸುವ್ಯವಸ್ಥೆ ಕೆಟ್ಟ ಹೋಗಿದೆ, ವ್ಯವಸ್ಥೆ ಕೆಟ್ಟ ಹೋಗಿದೆ ಅಂತಂದರೆ ಮಮತಾ ಬ್ಯಾನರ್ಜಿಯವರ ಅಧಿಕಾರ ರಾಜೀನಾಮೆ ಕೊಡಬೇಕು. ಅಥವಾ ನರೇಂದ್ರ ಮೋದಿಯವರು BJP ಸರ್ಕಾರ ಏನಿದೆ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ತಕ್ಷಣ ಕಿತ್ತು ಹಾಕಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಮಾಡ್ತಾಯಿದ್ವಿ. ಈ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಅವ್ರು ಯಾವಾಗಲೂ ಕಿತ್ತು ಹಾಕ್ತಿದ್ರು. ಏನಾಗಿದೆ, ಈ ಮಮತಾ ಬ್ಯಾನರ್ಜಿ ಇಂಡಿ ಬ್ಲಾಕಲ್ಲಿ ಹೋಗ್ಬಿಟ್ಟಿದ್ದಾರೆ. ಇಂಡಿ ಬ್ಲಾಕ್ ಅಂದರೆ ಕಾಂಗ್ರೆಸ್ನವರು ಒಬ್ಬರೇ ಅಧಿಕಾರಕ್ಕೆ ಬರೋದಿಲ್ಲ. ಈ ಜನ್ಮಕ್ಕೆ ಆಗೋಯ್ತು, ಅವ್ರದ್ದು ಸುವರ್ಣಯುಗ ಆಗೋಯ್ತು. ಇನ್ನೇನಿದ್ರು ಸಣ್ಣ ಪುಟ್ಟ ಗುಂಪುಗಳನ್ನ ಜೊತೆಗೂಡಿಸ್ಕೊಂಡು ಇವರು ದೊಡ್ಡವರು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆದರೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ನೋಡಿ, ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿದ ಆತ ಬುದ್ಧಿವಂತ ಇದ್ದಾನೆ. ಮಮತಾ ಬ್ಯಾನರ್ಜಿ ಹಠವಾದಿ, ಮೊಂಡತನ, ಈಕೆ ಬುದ್ಧಿವಂತರಿದ್ದಾಳೆ. ಈ ಥರ ಅನೇಕ ಬುದ್ಧಿವಂತರು ಸೇರ್ಕೊಂಡು ಏನಾಗಿದೆ, ನಾನು ಪ್ರಧಾನಮಂತ್ರಿ ಆಗಬೇಕು ಅಂದರೆ ನಮ್ಮ ಆಶೀರ್ವಾದ ನನಗೆ ಇರಬೇಕು ಅಂತ ಅಂದ್ಬಿಟ್ಟು ಇವರೆಲ್ಲ ಆಟಗಳು ಹಾಕೋದ್ರಿಂದ ಮತ್ತೆ ಕಾಂಗ್ರೆಸ್ನವ್ರು ಪ್ರಧಾನಮಂತ್ರಿ ಆಗೋದು ಕನಸಿನ ಮಾತು ಆಗೋದಿಲ್ಲ ಅಂತ ನಮ್ಮ ಅನಿಸಿಕೆ ಇರಲಿ. ಈ ಮುರ್ಷಿದಾಬಾದಲ್ಲಿ ಏನಾಗಿದೆ, ಹಿಂದೂ ಮುಸ್ಲಿಂ ಗಲಾಟೆ ನೋಡಿ. ಮಮತಾ ಬ್ಯಾನರ್ಜಿ ಓಟ್ಗೋಸ್ಕರ ಮುಸಲ್ಮಾನರನ್ನ ಇಂಪೋರ್ಟ್ ಮಾಡ್ಕೊತಾಳೆ. ಹೊರಗಡೆ ದೇಶದಿಂದ ಆಕ್ರಮಣಸಿಗಾರನ ಕರ್ಕೊಂಬಂದು ಅವ್ರಿಗೆ ಆಧಾರ್ ಕಾರ್ಡು, ಅವ್ರಿಗೆ ರೇಷನ್ ಕಾರ್ಡು, ಮಣ್ಣು ಮತ್ತು ವೋಟರ್ಸ್ ಐಡಿ ಎಲ್ಲ ಕೊಟ್ಬಿಟ್ಟು ವೋಟರ್ಸ್ ಮಾಡ್ಕೊಂಡು ಅಧಿಕಾರ ಅನುಭವಿಸ್ತಾ ಇದ್ದಾರೆ. 3ನೇ ಸರಿ ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ಬಂದವರು ಏನು ಮಾಡಿದ್ದಾರೆ, ಬದುಕಿನಲ್ಲಿ ಭದ್ರತೆ ಕಾಣಬೇಕು, ಸುಖ ಕಾಣಬೇಕು ಅಂತ ಏನು ಮಾಡ್ತಿದ್ದಾರೆ, ಹಿಂದೂಗಳು ಮನೆಗಳ ಮೇಲೆ ದಬ್ಬಾಳಿಕೆ ನಡೆಸ್ತಾರೆ. ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಸುಖ ಶಾಂತಿ ನೆಮ್ಮದಿ ಅನ್ನೋದು ಮರೀಚಿಕೆ ಆಗಿದೆ. ಇಲ್ಲಿ ಹಿಂದೂಗಳು ಮೊನ್ನೆಲ್ಲ TV ನ್ಯೂಸ್ ನೋಡ್ತಾ ಇದ್ದೆ, 400-500 ಪರಿವಾರ ಪೊಲೀಸ್ ಸ್ಟೇಷನ್ನಲ್ಲಿ ಆಶ್ರಯ ತಗೊಂಡಿದ್ದಾರಂತೆ, ಸ್ಕೂಲ್ಗಳೆಲ್ಲ ಆಶ್ರಯ ತಗೊಂಡಿದ್ದಾರಂತೆ, ಇಲ್ಲ DC ಆಫೀಸ್ಗಳೆಲ್ಲ ಆಶ್ರಯ ತಗೊಂಡಿದ್ದಾರೆ. ಯಾಕೆಂದರೆ ಅಲ್ಲಿ ಪೊಲೀಸರು ಇರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಅಲ್ಲಿ ಅದು ಇದು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಆಶ್ರಯ ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು TV ರಿಪೋರ್ಟ್ಗಳು ನೋಡ್ತಾ ಇದ್ವಿ. ಎಂಥ ಪರಿಸ್ಥಿತಿ, ಹಿಂದೂಗಳು ಹಿಂದೂ ದೇಶದಲ್ಲಿ ನಿರಾಶ್ರಿತರಾಗ್ತಾರೆ. ನಿಮ್ಮ ಮನೆಯಲ್ಲೇ ನೀವು ನಿರಾಶ್ರಿತರಾಗ್ತೀರ. ಕರ್ನಾಟಕದಲ್ಲೂ ಇದು ಬರುತ್ತೆ. ಯಾಕೆ ಅಂತಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನಿದ್ದಾರೆ ಸಿದ್ದರಾಮಯ್ಯನವರು, ಮುಂದಿನ ಜನ್ಮ ಅನ್ನೋದೇನಾದರೂ ಬಂದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ ಇವಾಗ ಹೇಳ್ತಾ ಇದ್ದಾರೆ. ಮುಂದಿನ ಜನ್ಮ ಮುಂದೆ ನೋಡ್ಕೋಬೇಕು, ಅದೆಲ್ಲ ಒಪ್ಪೋದಿಲ್ಲ ಅಂತಾರೆ. ಅವ್ರು ಬ್ರಾಹ್ಮಣರ ಜೊತೆಗೆ ಆರ್ಗ್ಯುಮೆಂಟ್ ಕೂತ್ಕೊಂಡು ಸೋತು ಹೋಗ್ತಾರೆ. ಆದರೆ ಮುಂದಿನ ಜನ್ಮ ಅನ್ನೋದೇನಾದ್ರು ಇದ್ದರೆ ಮುಸಲ್ಮಾನ ಹುಟ್ಟಬೇಕು ಅಂತ ಹೇಳ್ತಾರೆ. ನೋಡಿ, ಇದನ್ನೇ ಕುತಂತ್ರದ ರಾಜಕೀಯ ಅನ್ನೋದು. ಈ ಥರ ಇದ್ದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾರೇ ಹಿಂದೂಗಳಿರಲಿ, ಕುರುಬ ಆಗ್ಬೋದು, ಲಿಂಗಾಯತರಾಗ್ಬೋದು, ಒಕ್ಕಲಿಗರಾಗ್ಬೋದು, ಅಥವಾ ಇದೇ ಯಾವುದೇ OBC SC STಗಳಾಗ್ಬೋದು, ಅವರು ಮುಸಲ್ಮಾನರು ಅಂತ ಹೇಳ್ಕೊಳ್ಳೇಬೇಕು. ಮತ್ತು ಮುಸಲ್ಮಾನರು ಅಂತ ಹೇಳ್ಕೋಬೇಕು, ಇತರೆ ಜನಾಂಗ ಶುದ್ಧರು ಅಂತ ಕರಿತೀವಿ. ಅವ್ರು ಏನು ಅಂತ ವ್ಯತ್ಯಾಸ ಒಂದೇ, ಇವರು ರಾಮ ಕೃಷ್ಣ ಈಶ್ವರ ಅಂತ ಪೂಜೆ ಮಾಡ್ತೀವಿ, ಅವ್ರ ಜೊತೆಗೆ ಅಲ್ಲ ಅಂತ ಸೇರಿಸ್ಕೊತಾರೆ. ಅಲ್ಲ ಅನ್ನೋದನ್ನು ಒಂದನ್ನು ನಮ್ಮ ಜೊತೆ ಸೇರಿಸ್ಕೊಂಡ್ಬಿಟ್ರೆ ನಾವು ಸಹ ಮುಸಲ್ಮಾನರಾಗ್ಬಿಡ್ತೀವಿ. ಸೊ ವ್ಯತ್ಯಾಸ ಏನು ಜಾಸ್ತಿ ಇಲ್ಲ ಮಾಂಸ ತಿನ್ನೋರಲ್ಲಿ. ಯಾವಾಗ ಸಸ್ಯಾಹಾರಿಗಳು ಅಂತ ಬರುತ್ತೆ ಆವಾಗ ಸ್ವಲ್ಪ ವ್ಯತ್ಯಾಸ ಜಾಸ್ತಿ ಆಗುತ್ತೆ. ಇದು ಗಮನದಲ್ಲಿಟ್ಕೋಬೇಕು. ಈ ಥರ ಮುರ್ಷಿದಾಬಾದ್ ಮಾತಾಡ್ತಾ ಇದ್ವಿ. ಮುರ್ಷಿದಾಬಾದಲ್ಲಿ ಏನಾಗಿದೆ, ಹಿಂದೂಗಳು ಒಂದಾನೊಂದು ಕಾಲದಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದರು, 100% ಇದ್ದರು. ಈಗೇನಾಗಿದೆ, ಆಕ್ರಮ ವಲಸಿಗಾರರು ಬಂದು ವೋಟಿಂಗ್ ರೈಟ್ಸ್ ಕೊಟ್ಟು, ಆಧಾರ್ ಮಾಡಿಕೊಟ್ಟು, ರೇಷನ್ ಕಾರ್ಡ್ ಕೊಟ್ಟು ಅವ್ರನ್ನೂ ನಮ್ಮ ದೇಶದ ಪ್ರಜೆಗಳಂತ ಕನ್ಸಿಡರ್ ಮಾಡಿ ಮಮತಾ ಬ್ಯಾನರ್ಜಿ 3ನೇ ಸರಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಏನಾಗಿದೆ, ಮುಸಲ್ಮಾನರು ಬಹುಸಂಖ್ಯಾತರಾಗಿದ್ದಾರೆ. ಅವ್ರ ದಬ್ಬಾಳಿಕೆ ಜಾಸ್ತಿ ಆಗಿದೆ. ದಬ್ಬಾಳಿಕೆ ಜಾಸ್ತಿ ಆಗಿದ್ದರಿಂದ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಜಾಸ್ತಿ ಆಗಿದೆ. ಮನೆಗಳಿಗೆ ಬೆಂಕಿ ಇಡೋದಾಗಿದೆ, ಮನೆಗಳನ್ನ ಕೊಳ್ಳೆ ಹೊಡೆಯೋದಾಗಿದೆ, ಮತ್ತು ಕಲ್ಲು ತೂರೋದಾಗಿದೆ, ಮತ್ತು
ಸಿಕ್ಕುಗಳೆಲ್ಲ ಕತ್ತಿ ಇವುಗಳನ್ನ ಇಟ್ಕೊಂಡು ಕತ್ತರಿಸೋದು ಇವೆಲ್ಲ ಜಾಸ್ತಿ, ಕಳ್ತನ ಜಾಸ್ತಿ ಆಗಿದೆ, ಕೊಲೆ ಜಾಸ್ತಿ ಆಗಿದೆ, ರೇಪುಗಳು ಜಾಸ್ತಿ ಆಗಿದೆ. ಈ ಥರ ಇದಿಟ್ಕೊಂಡ್ರೆ ಮಮತಾ ಬ್ಯಾನರ್ಜಿಯವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋದು ಸ್ಟೇಟ್ ಗೌರ್ಮೆಂಟ್ ಕೆಲಸ. ಇದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ, ನಾವೆಲ್ಲ ಒಪ್ಕೊಂಡಿರ್ತಕ್ಕಂಥ ತತ್ವ ಇದು. ಇದನ್ನು ಮಮತಾ ಬ್ಯಾನರ್ಜಿ ಏನು ಮಾಡ್ತಾರೆ, ಈ ಸುಳ್ಳು ಪ್ರಚಾರ ಮಾಡ್ತಾರೆ. ಕೇಂದ್ರ ಸರ್ಕಾರದವರು ಈ ಕುಮ್ಮಕ್ಕು ಕೊಟ್ಟು ಮಾಡಿಸ್ತಾ ಇರೋದು ಅಂತ ಹೇಳ್ತಾರೆ. ಇದು ಸ್ಟಾಪ್ ಆಗಬೇಕು. ಏನು ಅಂತಂದರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ಕೊಬೇಕಾಗಿರೋದು ಮಮತಾ ಬ್ಯಾನರ್ಜಿಯವರು. ಮಮತಾ ದೀದಿ ಅಂತ ಕರೀತಾರೆ. ದೀದಿಯವರೇ, ನೀವು ಅಧಿಕಾರವನ್ನು ಬಿಟ್ಟು ಇಳೀರಿ. ನಿಮ್ಮ ಕೈಲಿ ಮುಖ್ಯಮಂತ್ರಿಯಾಗಿ ಪಶ್ಚಿಮ ಬಂಗಾಳದಿಂದ ನಿಭಾಯಿಸೋಕ್ಕಾಗ್ತಿಲ್ಲ, BJPಗೆ ಅಧಿಕಾರವನ್ನು ಕೊಡಿ ಅಂತ ಹೇಳಿ ನೀವು ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.